ನೋಡಿ, ಇವರೆಲ್ಲರೂ ಎಲ್ಲಿ ದಾವಣಗೆರೆ ಇರ್ಬೋದು, ಕಲಬುರಗಿನಲ್ಲಿರ್ಬೋದು, ಯಾರು ಕನ್ನಡಿಗರವರಲ್ಲ. ಇದನ್ನು ನಾವು ಕಳೆದ 1.5 ತಿಂಗಳಿಂದ ನಾವು ಬೇರೆ ಬೇರೆ ರೀತಿಯಾಗಿ ನಾವು ನಮ್ಮದಾದಂಥ ಒಂದು ಇಂಟೆಲಿಜೆನ್ಸನ್ನು ಬಿಟ್ಟು ತಿಳ್ಕೊಂಡಿದ್ದು. ನಾವು ಮತ್ತು ನಮ್ಮ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಬ್ಯೂರೋ ಅವ್ರ ಜೊತೆ ನಾವು ನಿಕಟ ಸಂಪರ್ಕ ಇಟ್ಕೊಂಡು ಇದು ಮತ್ತು ನಮ್ಮ ಬಾಂಗ್ಲಾದೇಶಿ ವಲಸಿಗರು ಯಾರಿದ್ದಾರೆ ಎಲ್ಲದ ಮೇಲೂ ವಾಚ್ ಇಟ್ಟಾಗ ಇದು ಕಂಡು ಬಂದಿದೆ. ಇದನ್ನು ಸೊ ಇದು ಇವೆಲ್ಲನೂ ಕೂಡ ಯಾರು ಕೂಡ ಒಬ್ಬರು ಕೂಡ ಕನ್ನಡಿಗರದವರಲ್ಲ. ಎಲ್ಲನೂ ಕೂಡ ನಮ್ಮ ಉತ್ತರ ಪ್ರದೇಶದವರು ಅಥವಾ ಉತ್ತರ ಭಾರತದವರೇ ಇದ್ದಾರೆ. ಸೊ ವಿ ಆರ್ ಕೀಪಿಂಗ್ ಅ ಕ್ಲೋಸ್ ವಾಚ್. ನಮ್ಮಲ್ಲಿ ಅಂಥದ್ದು ಯಾವುದೇ ಘಟನೆಗಳಾಗಲಾರ್ದಂಗೆ ನಾವು ಏನೋ ನಮ್ಮ ಇಂಟೆಲಿಜೆನ್ಸ್ ಅವರಿಗೆ ತಾಕೀತು ಮಾಡಿದ್ವಿ, ಸಂಪೂರ್ಣವಾಗಿ ನಿಗಾ ಇಟ್ಟಿದ್ದೀವಿ. ಆದರೆ ನಿಯಂತ್ರಣ ಮಾಡಬೇಕಾಗಿ ಹೆಂಗೆ ನಾವು ಜವಾಬ್ದಾರಿಯುತವಾಗಿ ನಾವು ನಿಯಂತ್ರಣ ಮಾಡ್ತಾಯಿದ್ದೀವಿ ನಮ್ಮ ಕರ್ನಾಟಕ ಪೊಲೀಸ್ದವರು, ಅದೇ ನಿಟ್ಟಿನಲ್ಲಿ ಅಲ್ಲಿನವರು ಕೂಡ ಮಾಡಿದ್ರೆ ನಮ್ಗೆ ಸಹಕಾರ ಆಗುತ್ತೆ. ನಾವು ಹಿಡಿಯೋದು ಮತ್ತು ಬೇರೆ ರಾಜ್ಯಕ್ಕೆ ಕಳಿಸೋದು, ನಾವು ಹಿಡಿಯೋದು ಮತ್ತು ಅಂತಾರಾಷ್ಟ್ರೀಯ ಬಾರ್ಡರ್ ತನಕ ನಾವು ಕಳಿಸ್ಕೊಂಡು ಹೋಗೋದು. ಇಲ್ಲಿ ಯಾರ್ಯಾರು ಸಿಕ್ಬಿಡ್ತಾರೆ, ಬಾಂಗ್ಲಾದೇಶ ಇರ್ಬೋದು, ಬೇರೆ ವಲಸಿಗರು ಇರ್ಬೋದು, ನಾವು ನಮ್ಮ ಖರ್ಚಿನಲ್ಲಿ ಅವ್ರಿಗೆ ಬಾರ್ಡರ್ ತನಕ ಬಿಟ್ಟು ಬರಬೇಕು. ನೋಡಿ, ಆಪ್ರೇಟ್ ಅಂದರೆ ಫಿಸಿಕಲ್ ಆಪ್ರೇಷನ್ ಅಲ್ಲ, ಅದು ಆನ್ಲೈನ್ ರ್ಯಾಡಿಕಲೈಸೇಷನ್ ಆಗ್ತಾ ಇರೋದು. ಈಗ ನಿಮ್ಮ ಮೊಬೈಲ್ನಲ್ಲಿ ಏನಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಅದನ್ನು ನಾವು ಇಂಟರ್ಸೆಪ್ಟ್ ಮಾಡಿದಾಗ ಗೊತ್ತಾಗ್ತದೆ. ಆಮೇಲೆ ಅದು 1 ದಿನ 2 ದಿನದಲ್ಲಿ ಗೊತ್ತಾಗಲ್ಲ, ಸಮಯ ಬೇಕಾಗ್ತದೆ. ಆದರೆ ಗೊತ್ತಾದ ತಕ್ಷಣ ನಾವು ಮಿಂಚಿನ ಕಾರ್ಯಾಚರಣೆ ಮಾಡಿಬಿಟ್ಟು ದಾವಣಗೆರೆ ಇರ್ಬೋದು, ಕಲಬುರಗಿ ಇರ್ಬೋದು, 2 ಕಡೆನೂ ನಾವು ಮಾಡಿದ್ದೀವಿ. ನೋಡಿ, ಟು ಬಿ ವೆರಿ ಆನೆಸ್ಟ್, ಮಾಹಿತಿ ಇದ್ರೂ ಕೂಡ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಒಂದು ನಮ್ಮ ಭದ್ರತೆ, ರಾಜ್ಯದ ಭದ್ರತೆ ಪ್ರಶ್ನೆ, ಇನ್ನೊಂದು ಕೇಂದ್ರದಲ್ಲೂ ಕೂಡ ನಮಗೆ ಮಾರ್ಗಸೂಚಿಗಳಿದೆ. ಅದನ್ನು ನಾವು ಉಲ್ಲಂಘನೆ ಮಾಡಿಬಿಟ್ಟು ನಾವು ಪ್ರಚಾರಕ್ಕೋಸ್ಕರ ನಾಳೆ ಪ್ರೆಸ್ಸಿಗೆ ಬರಬೇಕು, ನಾಳೆ ಮೀಡಿಯಾನಲ್ಲಿ ಬರಬೇಕು ಅಂತ ನಾವು ಕೆಲವು ಇದರಲ್ಲಿ ಕಾಂಪ್ರಮೈಸ್ ಮಾಡಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಕ್ಷಮಿಸಬೇಕು ಅದರಲ್ಲಿ. ಬಟ್ ಎಸ್, ದೇರ್ ಈಸ್ ಕ್ರೆಡಿಬಲ್ ಇನ್ಫಾರ್ಮೇಷನ್. ಸೆಂಟ್ರಲ್ ಗವರ್ಮೆಂಟ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್ ಆರ್ ವರ್ಕಿಂಗ್ ಟುಗೆದರ್ ಆನ್ ದಿಸ್. ಅದಕ್ಕೆ 21 ಕೇಂದ್ರಗಳಿಗೆ ಅವರು ಮನವಿ ಮಾಡಿಕೊಂಡಿದ್ದಾರೆ, ಅಗಸ್ತ್ಯ ಫೌಂಡೇಶನ್ ಅವರು. ಅದಕ್ಕೆ ಪರಿಶೀಲನೆ ಮಾಡಿ ಅದಕ್ಕೇನು ಮಾಡಬೇಕು ಮಾಡ್ತೀವಿ. ಅದು ಸೊ ನೀವು ಹೇಳ್ದಂಗೆ ನಮ್ಮ ಈಗ ನಮ್ಮ ಹೊಸದಾಗಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಯೋಜನೆ ಕೊಟ್ಟಿದ್ದಾರೆ CSRದು. ಅವು ಯಾವುದು CSR ಫಂಡಿಂಗ್ ಫಾರ್ ಎಜುಕೇಷನ್ನು ನಗರಕ್ಕಿಲ್ಲ, ಎಲ್ಲನೂ ಪಂಚಾಯತ್ ಲೆವೆಲಲ್ಲೇ ಇದೆ. KPS ಇರ್ಬೋದು, ಮ್ಯಾಗ್ನೆಟ್ ಸ್ಕೂಲ್ಸ್ ಇರ್ಬೋದು, ಯಾವುದೂ ಕೂಡ. ಈಗ ನಮ್ಮ ಚಿತ್ತಾಪುರನಲ್ಲೇ ನೋಡಿ, ಓರಿಯೆಂಟ್ ಸಿಮೆಂಟು, ನಿಮ್ಮ ACC ಸಿಮೆಂಟ್ದವರಿಗೆ ಅವ್ರಿಗೆ ವಹಿಸಿ 15-20 ಕೋಟಿದು ನಮ್ಮದು ಅವ್ರದ್ದು ಸಹಭಾಗಿತ್ವದಲ್ಲಿ ವಿ ಆರ್ ಡೂಯಿಂಗ್. ಎಲ್ಲನೂ ನೀವು ಹೇಳ್ದಂಗೆ ಗಡಿ ಪ್ರದೇಶ ಇರ್ಬೋದು ಮತ್ತು ಗ್ರಾಮೀಣ ಮಟ್ಟದಲ್ಲಿರ್ಬೋದು. ಈಗ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಸ್ಗಳಿಗೆ ಅಲ್ಲಿ ನಾವು ಲ್ಯಾಬ್ಸನ್ನು ನಾವು ಕೊಡ್ತಾಯಿದ್ದೀವಿ. ಅದು ನಾವು ಪಟ್ಟಣಕ್ಕಲ್ಲ, ನಾವು ಗ್ರಾಮೀಣ ಪ್ರದೇಶದಲ್ಲೇ ಹೆಚ್ಚು ನಮ್ಮದು ಇದೆ. ಯಾಕಂದರೆ ನಾವು ನಮ್ಮದು ಇಳಿಮುಖ ಕಾಣ್ತಾ ಇರೋದು ಇದರಲ್ಲಿ ಆ ಭಾಗದಲ್ಲೇ. ಸೊ ಅದಕ್ಕೆ ಅಲ್ಲೇ ಹೆಚ್ಚು ಕೊಡ್ತಾಯಿದ್ದೀವಿ. ಏನು ಅದಕ್ಕೆ ಬೆಳಗಿನ ಜಾವ ಕಾರ್ಯಾಚರಣೆಯಲ್ಲಿ ಅಲ್ಲಿ ಅನಿವಾರ್ಯವಾಗಿ ಗುಂಡಾರಿಸುವ ಪರಿಸ್ಥಿತಿ ಉದ್ಭವ ಆಗಿದೆ. ಅದು ಇನ್ನೂ ಪರಿಶೀಲನೆ ಹಂತದಲ್ಲಿದೆ, ಇನ್ನೂ ಬೆಳಿಗ್ಗೆ ಆಗಿರೋದು. ಸಾರಿ ಸರ್, ನೋಡಿ ಅದನ್ನು ತನಿಖೆ ಆದಮೇಲೆ ಬರುತ್ತೆ. ಬಟ್ ಅವರು ಕಾರ್ಡ್ನಲ್ಲಿ ಸಿಕ್ಕಿದ್ದಲ್ಲ, ಅದೇನು ಹೊರಗಡೆ ಏನೂ ಇಲ್ಲ.